ಫ್ರೆಂಡ್ಸ್ ಬನ್ನಿ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಾಟರ್ಡೆ. ಬೆಳಗ್ಗೆನೇ ಮನೆ ಮುಂದ್ಗಡೆ ಈ ಥರ ರಂಗೋಲಿ ಹಾಕಿದ್ದೆ, ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆಯೇ ಬಂದು ಇವತ್ತು ಬೆಳಗ್ಗೆ ಅಂತೂ ತುಂಬಾ ಮಂಜು ಅಂದರೆ ಮಂಜು. ಎಷ್ಟು ಮಂಜು ಇರ್ತದೆ ಅಂದರೆ ಮನುಷ್ಯರು ಯಾರೂ ಕಾಣೋದೇ ಇಲ್ಲ, ಅಷ್ಟು ಮಂಜು ಹಿಡಿದ್ಬಿಟ್ಟಿದೆ. ಹಾಗಾಗಿ ಆ ವ್ಯೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ತಾ ಇರೋದು ಎಷ್ಟು ಮಂಜು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ ಈಗ 6:30 ಆಗಿದೆ, ಆದರೂ ಎಷ್ಟು ಮಂಜು ಬೀಳ್ತಾ ಇದೆ ಅಂದರೆ ತುಂಬಾ ಮಂಜು ಬೀಳ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಮನೆ ಸುತ್ತು ನೋಡಿಸ್ತಾ ಇದ್ದೀನಿ ಯಾವ ಥರ ಮಂಜು ಅಂತ ಹೇಳ್ಬಿಟ್ಟು. ಹಾಗೆಯೇ ಮನೆಗೆ ಎದ್ದಾಗ ಮೇಲೆ ಬಂದಾಗ ನೋಡಿಸ್ತಾ ಇದ್ದೀನಿ. ಇಲ್ಲಿ ರಾಗಿ ಒಣಗಾಕಿದ್ವಿ, ಮಂಜು ಬೀಳ್ತದಲ್ವ, ಹಾಗಾಗಿ ನೈಟು ಒಣಗ್ಸೋಕ್ಕೆ ಅಂತೇಳಿ ಹಾಕಿರೋವಂಥದ್ದು. ಅದ್ರ ಮೇಲೆ ಟಾರ್ಪಲ್ ಹಚ್ಚಿದ್ದೀವಿ. ಹಾಗೆ ಹುರುಳಿಕಾಯಿ ಮತ್ತು ಎಲ್ಲನೂ ಮೋಡ ತುಂಬ ಇದೆ. ಈ ಸೀಸನ್ ಬಂದರೆ ಕೆಲಸ ಅಂತೂ ತುಂಬಾ ಇರುತ್ತಲ್ವ, ಹಾಗಾಗಿ ಇದೆ. ಈಗ ಮಗನೂ ಎದ್ದಿದ್ದ, ಹಾಗಾಗಿ ಅವನ್ನ ಕೂಡ ಕರ್ಕೊಂಡು ಬಂದಿದ್ದೀವಿ. ಅವ್ನು ನೋಡಿ ಟೋಪಿ ಹಾಕ್ಕೊಂಡಿಲ್ಲ, ಏನಿಲ್ಲ, ಈಗ ತಾನೇ ಎದ್ದು ಬಂದಿದ್ದಾನೆ. ಮಗಳಿಗೆ ಸ್ಕೂಲ್ನಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್. ಸ್ಕೂಲ್ನಲ್ಲಿ ಇರೋದ್ರಿಂದ ಅವರೆಲ್ಲ ರೆಡಿಯಾಗಿ ಬರೋಕ್ಕೆ ಹೇಳಿದ್ರಂತೆ. ಹಾಗಾಗಿ ಈಗ ಮಗಳ ಸ್ನಾನ ಎಲ್ಲ ಆಯಿತು, ಈಗ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಮೇಕಪ್ ಮಾಡೋಣ ಅಂದ್ಬಿಟ್ಟು ಸಿಂಪಲಾಗಿ ಈ ಥರ ಜಡೆಯಲ್ಲಿ ಹಾಕಿದ್ದೀನಿ. ಲಂಗ ಬ್ಲೌಸ್ ಹಾಕಿದ್ದೀನಿ ಅವಳಿಗೆ. ಲಂಗ ಬ್ಲೌಸ್ ಹಾಕಿ ಈಗ ಮೇಕಪ್ ಮಾಡ್ತಾಯಿದ್ದೀನಿ. ಯಾವ ಥರ ಮೇಕಪ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಮಾಡುವಂಥ ಮೇಕಪ್ ನನ್ನ ಮಗಳಿಗೆ. ಹೆಣ್ಮಕ್ಳಿಗೆಲ್ಲ ತುಂಬ ಇಷ್ಟ ಅಲ್ವಾ ಮೇಕಪ್ ಅಂತ ಹೇಳಿದ್ರೆ. ನಮಗೂ ಇಷ್ಟ, ಹಾಗೆ ನಮ್ಮ ಮಕ್ಳಿಗೂ ಇಷ್ಟ. ಹಾಗೆ ಅವಳಿಗೂ ತುಂಬಾ ಇಷ್ಟಪಟ್ಟು ಮೇಕಪ್ ಎಲ್ಲ ಮಾಡಿಸ್ಕೊತಾಳೆ. ಈಗ ಅವಳಿಗೆ ರೆಡಿ ಎಲ್ಲ ಮಾಡಿದೆ ನೋಡಿ. ನಾನಿವತ್ತು ಅವಳಿಗೆ ಮಾಡುವಂಥ ಮೇಕಪ್ ಈ ಥರ ಇದೆ. ಮೇಕಪ್ ಎಲ್ಲ ಆದಮೇಲೆ ನನ್ನ ಮಗಳೀಗ ಯಾವ ಥರ ಕಾಣ್ತಾ ಇದ್ದಾಳೆ ಅಂತ ನೋಡ್ಬೋದು. ನೋಡಿ ಅವಳಿಗೆ ಮೇಕಪ್ ಎಲ್ಲ ಮಾಡಿದ್ದೀನಿ. ಹಾಗೆ ಅವಳಿಗೆ ಫೋಟೋಸ್ ತೊಗೊತಾ ಇದ್ದೆ, ಹಾಗೆ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೆ. ಅವಳಿಗೆ ನೋಡಿ ಈ ಥರ ನಾನು ಸಿಂಪಲಾಗಿ ಇವತ್ತು ಅವಳನ್ನ ರೆಡಿ ಮಾಡಿರುವಂಥದ್ದು ಸ್ಕೂಲ್ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದ್ದಾಳೆ. ನೀವು ಕಮೆಂಟಲ್ಲಿ ತಿಳಿಸಿ ನನ್ನ ಮಗಳಿಗೆ ಯಾವ ಥರ ರೆಡಿ ಆಗಿದ್ದಾಳೆ, ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು. ಡ್ರೆಸ್ ಇರ್ಬೋದು, ಅವಳ ಮೇಕಪ್ ಇರ್ಬೋದು, ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ಲು. ಅವಳು ಚಿಟ್ಟೆ ಬೇಕು ಅಂತೇಳಿ ಏಸ್ಗೆ ಹಾಕ್ಸ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಚಿಟ್ಟೆ ಎಲ್ಲನೂ. ಹಾಗೆ ಅವಳು ಸ್ಕೂಲ್ಗೆ ಇನ್ನೇನು ರೆಡಿಯಾಗಿ ಹೊರಟಾದ್ಮೇಲೆ ಈಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅವರೆಕಾಯಿ ಬಂದು ಮೋಡ್ ಮೇಲೆ ಇಟ್ಟಿದ್ದೆ. ಏನಕ್ಕೆ ಇಟ್ಟಿದ್ದೆ ಅಂತಂದರೆ ನೈಟ್ ನೆನ್ನೆ ಈವ್ನಿಂಗ್ ತೊಗೊಂಡ್ಬಂದು ನೈಟು ಈಚೆ ಇಟ್ಟಾಗ ಮಂಜು ನೀರಿಗೆ ಫ್ರೆಶ್ ಆಗಿರುತ್ತೆ ಅಂಥೇಳಿ ಆ ಕಾಯಿನ ಆ ಥರ ಬಂದು ಮೋಡ್ ಮೇಲೆ ಇಟ್ಟಿದ್ವಿ. ಈಗ ಬೆಳಗ್ಗೆ ಎತ್ಕೊಂಡೋಗಿ ಎಲ್ಲ ಸುಲಿದು ಕಾಳು ನೋಡ್ತಾ ಇರೋದು. ಅವರೆಕಾಳೆಲ್ಲ ಸುಲಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಕುಂಬಳಕಾಯಿ ನೋಡಿ, ಇದು ಊರಿಂದ ಬರಬೇಕಾದ್ರೆ ಎತ್ಕೊಂಬಂದಿದ್ದೆ ಅಮ್ಮ ಊರಿನಿಂದ. ಇದು ತೋಟದ ಕುಂಬಳಕಾಯಿ ಇದು. ಹಾಗಾಗಿ ನೋಡಿ ಇದು ಕಟ್ ಮಾಡಿದ್ಮೇಲೆ ಈ ಥರ ಇದೆ. ಈಗ ಕುಂಬಳಕಾಯಿ ಹಾಕಿ, ಕಾಳು ಮತ್ತು ಕುಂಬಳಕಾಯಿ ಹಾಕಿ ಉಪ್ಸಾರು ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಉಪ್ಸಾರು ಅಂತ ಹೇಳ್ಬಿಟ್ಟು. ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ಒಂದು ಸಲ ನಾನು ಮಾಡೋಂಥ ಉಪ್ಸಾರನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು. ಈಗ ನಾನು ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನೀರೆಲ್ಲ ಕಾಯಕ್ಕಿಟ್ಟಿದ್ದೆ. ಈಗ ಅದಕ್ಕೆ ಕಾಳನ್ನು ಹಾಕ್ತೀನಿ ಬೇಯೋದಕ್ಕೆ ಅಂತೇಳ್ಬಿಟ್ಟು. ಇನ್ನೊಂದು ಸೈಟು ಮುದ್ದೆಗೆ ಅಂತೇಳಿ ಇಟ್ಟಿದ್ದೀನಿ. ಈಗ ಕಾಳೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದು ಬೇಯ್ದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಈಗ ನಾನು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಮೇಲೆ ಹಾಕಿ ಮಾಡೋವಂಥದ್ದು. ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಹಳ್ಳಿ ಜೀವನ ನೋಡಿ ಫ್ರೆಂಡ್ಸ್. ಈಗ ಬಂದು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ತೊಗೊಂಡು ಬೆಂಕಿನಲ್ಲಿ ಸುಟ್ಕೊತಾ ಇದ್ದೀನಿ. ಈ ಥರ ಒಲೆಯಲ್ಲಿ ಸುಟ್ಟು ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಒಲೆ ಇಲ್ಲದ ಮನೆಯಲ್ಲಿ ಅಲ್ಲಿ ಸಿಟಿ ಕಡೆ ಎಲ್ಲ ಗ್ಯಾಸಲ್ಲಲ್ವ, ಹಾಗಾಗಿ ಗ್ಯಾಸ್ ಮೇಲೆ ಕೂಡ ಸುಟ್ಟು ಈ ಥರ ಮಾಡಿಕೊಂಡು ಸಾಂಬಾರು ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಈಗ ನಾನು ಕಾಳೆಲ್ಲ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಈ ಸ್ವಲ್ಪ ಬೆಂದಾದ್ಮೇಲೆ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಈಗಲೇ ಬೇಯೋದಕ್ಕೆ ಹಾಕ್ಕೊಳ್ಬೇಕು. ಹಾಗಾಗಿ ಈಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಹೊತ್ತು ಬೆಂದೆಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಸೇರಿಸ್ಕೊತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಸುಡೋಕ್ಕಿಟ್ಟಿದ್ನಲ್ವ, ಈ ಥರ ಸುಟ್ಟಿದೆ. ಇನ್ನೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಸುಟ್ಟು ಬಂದಿದೆ, ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಸುಡಬೇಕು. ಹಾಗಾಗಿ ರಿಟರ್ನ್ ತಿರ್ಗಿಸ್ಕೊಡ್ತಾ ಇದ್ದೀನಿ. ಈಗ ಇದನ್ನೇ ಬೇಯ್ತಾ ಬಂದಿದೆ. ಅಷ್ಟರೊಳಗಡೆ ನಾನು ಬೆಂದಂಥ ಕಾಳಿಗೆ
ಕುಂಬಳಕಾಯಿನ ಸೇರಿಸ್ಕೊಂಡೆ. ಮುಕ್ಕಾಲು ಭಾಗ ಕಾಳು ಬೆಂದಿದೆ, ಇನ್ನೊಂದು ಕಾಲು ಭಾಗ ಬೇಯಬೇಕು. ಅಷ್ಟರಲ್ಲಿ ಈಗ ಕುಂಬಳಕಾಯಿ ಹಾಕ್ಕೊತಿದ್ದೀನಿ. ಕುಂಬಳಕಾಯಿನ ತುಂಬ ಹೊತ್ತು ಬೇಯಿಸೋಂಗಿಲ್ಲ, ನೋಡಿಕೊಂಡು ಕೈನಲ್ಲಿ ಮುಟ್ಟಿಲ್ಲ ನೋಡಿ ಆಮೇಲೆ ಬಗ್ಸ್ಕೊಬೇಕು. ಈಗ ನಾನು ಕುಂಬಳಕಾಯಿ ಎಲ್ಲ ಹಾಕಿಟ್ಟಿದ್ದೀನಿ, ಒಂದೆರಡು ಕುದಿ ಬರಲಿ, ಬಂದಾದಮೇಲೆ ಬಗ್ಸ್ಕೊಳ್ಳೋಣ. ಈಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಟಿದ್ದೆಲ್ಲ ಆಯಿತು. ಈಗ ಸೆಟ್ ತೊಗೊತಾ ಇದ್ದೀನಿ. ತೊಗೊಂಡು ಅದನ್ನು ಒಟ್ಟು ಮೇಲೆ ಇರೋಂಥ ಬ್ಲ್ಯಾಕ್ ಆಗಿದ್ದಲ್ವ ಆ ಸಿಪ್ಪೆನೆಲ್ಲ ತೆಗೆದುಬಿಡೋಣ. ಈ ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಅದು ಒಳಗಡೆ ಇರೋವಂಥದ್ದನ್ನು ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ಈ ಒಟ್ಟು ಎಲ್ಲ ತೆಗಿತಾ ಇದ್ದೀನಿ. ಇದು ಮೇಲಿರೋಂಥ ಬ್ಲ್ಯಾಕ್ ಆಗಿರೋಂಥ ಸಿಪ್ಪೆನ, ಮೇಲಿರೋಂಥ ಸಿಪ್ಪೆ ಮಾತ್ರ ತೆಗಿಬೇಕು, ಇನ್ನು ಬೇರೆ ಏನು ತೆಗೆಯೋದು ಬೇಡ. ನೋಡಿ ಈ ಥರ ತೆಗೆದ್ಮೇಲೆ ಅದು ಒಳಗಡೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಘಮ ಇರ್ಬೋದು, ಸುಟ್ಟಂಥ ಘಮ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡುವಂಥ ಉಪ್ಸಾರಿದು. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಈ ಥರ ಉಪ್ಸಾರು ಮಾಡೋದಕ್ಕೆ. ನೋಡಿ ಈಗ ಬೇಯಿಸಿ ಇಟ್ಕೊಂಡಿದ್ನಲ್ವಾ, ನೋಡಿ ಈ ಥರ ಆಗಿದೆ. ಫುಲ್ ಹೊಟ್ಟೆಲ್ಲ ಸುಳಿಯೋದಿಲ್ಲ, ನಾವು ಇಷ್ಟಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪೌಡರ್, ನಾನು 1 ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಹುಳಿಗೆ ಎಷ್ಟು ಬೇಕೋ ಅಷ್ಟು ಅಂತೇಳ್ಬಿಟ್ಟು ಹುಣಸೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 5ರಿಂದ 6 ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. 5ರಿಂದ 6 ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಸುಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ಇದಕ್ಕೆ ಬೆಂದಿರೋಂಥ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ಕಾಳು ತೊಗೊಂಡಿದ್ದೀನಿ. ಬೆಂದಿರೋಂಥ ಕುಂಬಳಕಾಯಿ ಮತ್ತು ಕಾಳನ್ನು ಈ ಥರ ಬಗ್ಸಿಟ್ಕೊಂಡಿದ್ದೀನಿ. ಆದಮೇಲೆ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಹೇಳ್ತಾ ಇದ್ದೀನಲ್ಲ, ಸಾಂಬಾರು ಪೌಡರು ಮತ್ತು ಈರುಳ್ಳಿ ಬೆಳ್ಳುಳ್ಳಿ, ಸುಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ, ಮೆಣಸು ಮತ್ತು ಹುಣಸೆಹಣ್ಣು ಮತ್ತು ಕಾಳು ಇಷ್ಟನ್ನು ಮಾತ್ರ ಹಾಕಿ ರುಬ್ಕೊಂಡಿರೋಂಥ ಖಾರ ಇದು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಇಷ್ಟು ಸಿಂಪಲ್ ಆಗಿ ಮಾಡೋದು. ಈಗ ನಾನು ಬಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಕುಂಬಳಕಾಯಿ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಗ್ಗರಣೆ ಕೊಡೋಣ ಅಂತೇಳಿ ಒಂದು ಕಡೆ ನೋಡಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಎಲ್ಲ ಹಾಕಿ ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಸಾಂಬಾರಿಗೆ. ಈಗ ನೋಡಿ ಈ ಥರ ಸಾಂಬಾರು ಒಗ್ಗರಣೆ ಕೊಟ್ಮೇಲೆ ಈ ಥರ ಕಾಣ್ತದೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಾಯಿಸ್ಕೊಳ್ಳೋಣ ಸಾಂಬಾರು. ಇನ್ನೇನು ಸಾಂಬಾರು ರೆಡಿ ಆಯಿತು. ಇದು ಬಂದು ಪಲ್ಯಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಈರುಳ್ಳಿ ಅವೆಲ್ಲ ಹಾಕಿ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನೂ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೇನು ಫ್ರೈ ಆಗ್ತಾ ಬಂದಿದೆ. ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ಮೂರನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಫ್ರೈ ಎಲ್ಲ ಆದಮೇಲೆ ಕಾಳು ಮತ್ತು ಕುಂಬಳಕಾಯಿನ ಬಗ್ಸಿಟ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಕುಂಬಳಕಾಯಿನ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಎಣ್ಣೆಯಲ್ಲಿ, ಯಾಕೆಂದರೆ ಅದು ಸಾಫ್ಟ್ ಆಗಿಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ಸುಮ್ಮನೆ ಇದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ಹಾಕಿಬಿಟ್ಟು ಹಾಗೆಯೇ ಸುಮ್ಮನೆ ತಿರ್ಗಿಸ್ಕೊಟ್ಟು ಇಳಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬಿಸಿಗೇ ಇದಾಗ್ಬಿಡುತ್ತೆ. ತುಂಬ ಜನಕ್ಕೆ ಇದು ಯಾವ ಥರ ಬೇಯಿಸ್ಕೊಳ್ಬೇಕಂತಲೇ ಗೊತ್ತಿರೋದಿಲ್ಲ. ಕುಂಬಳಕಾಯಿನ ತುಂಬಾ ಮೆತ್ತಗೆ ಮಾಡಿಬಿಡ್ತಾರೆ. ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಮೆತ್ತಗೆ ಆಗೋದಿಲ್ಲ. ನೋಡಿ ಈ ಥರ ಬಾಯಿಗೆ ತಿನ್ನೋದಕ್ಕೂ ಚೆನ್ನಾಗಿ ಸಿಗ್ತಾ ಇರುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ನಾನು ಮಾಡಿರೋಂಥ ಕುಂಬಳಕಾಯಿ ಕಾಳು ಪಲ್ಯ ನೋಡಿ ಈ ಥರ ಕಾಣ್ತಾ ಇದೆ. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬಾ ಉಪ್ಸಾರು ಮತ್ತು ಪಲ್ಯ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬಂದು ಹಸ್ಬೆಂಡ್ಗೆ ಊಟ ಇಡ್ತಾ ಇದ್ದೀನಿ. ನಾವು ಮಾಡಿರೋಂಥ ಮುದ್ದೆ ಸಾಂಬಾರು ಸಾರಿಗೆ ಅಂತೂ ಕಾಂಬಿನೇಷನ್ ಮಸ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾಗಿರುವಂಥ ಊಟ ತಿಂದಾಗ ಅದರ ಮಜವೇ ಬೇರೆ ಇರುತ್ತೆ. ಹಾಗಾಗಿ ನೋಡಿ ಹಸ್ಬೆಂಡ್ದು ಊಟ ಇಟ್ಟು ನಾನು ಈಗ ಊಟ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮಗಳ ಸ್ಕೂಲ್ನಲ್ಲಿ ಫಂಕ್ಷನ್ ಅಂತ ಹೇಳಿದ್ನಲ್ವ, ಈಗ ಅವಳ ಸ್ಕೂಲ್ನಲ್ಲಿ ಅದರ ವೀಡಿಯೋಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಇದರ ಜೊತೆಯಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಬಿಟ್ಟು ಶಾಲೆಯಲ್ಲಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ಬಿಟ್ಟು ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿಬಿಟ್ಟು ಖಂಡಿತ ಕಮೆಂಟ್ ಮಾಡಿ ಯಾವ ಥರ ಎಲ್ಲ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ನಿಮಗೇನೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ತುಂಬಾ ಚೆನ್ನಾಗಿ ಅವರು ಸ್ಕೂಲ್ನಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ. ಅದನ್ನು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರು.
ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಶೈಲಿನಲ್ಲಿ. ಯಾವ ಥರ ಎಲ್ಲ ಬಂಡಿ ಇರ್ಬೋದು, ಎತ್ತಿನ ಬಂಡಿ, ಎತ್ತು ಮತ್ತು ನೇಗಿಲಿರ್ಬೋದು, ರಾಗಿ ರಾಶಿ ಇರ್ಬೋದು, ಎಲ್ಲ ಪ್ರತಿಯೊಂದೂ ಮಾಡಿ ಅದರ ಬಗ್ಗೆ ಮಕ್ಕಳಿಗೆಲ್ಲ ತಿಳಿಸಿ ಮತ್ತು ಸ್ಕೂಲ್ನಲ್ಲಿ ಫಂಕ್ಷನ್ ಎಲ್ಲ ಡ್ಯಾನ್ಸ್ ಫಂಕ್ಷನ್ ಇರ್ಬೋದು ಎಲ್ಲನೂ ಇಟ್ಕೊಂಡಿದ್ದಾರೆ. ಈಗ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಹಾಡ್ತಾಯಿದ್ದಾರೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಮಕ್ಕಳು. ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಮಕ್ಕಳೆಲ್ಲನೂ. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದರಿಗೆ ಮತ್ತೆ ಸಿಗ್ತೀನಿ. ಖಂಡಿತ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವಿಡಿಯೋನ. ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.